ಹಲೋ. ಹಲೋ. ಹೇಳಿ. ಸರ್, ನಾನು ಕಾಲ್ ಮಾಡಿದ್ದೆ, ಫ್ರೀ ಆದ್ಮೇಲೆ ಮಾಡ್ತೀನಿ ಅಂತ ಹೇಳಿದ್ರಿ. ಏನ್ ಹೇಳಿ ವಿಷಯ? ಅದೇ ನಿಮ್ಮ ಸಿಸ್ಟರ್ ಮತ್ತೆ ಅಮ್ಮ ಏನೋ ಪಿ ಜಿಲಿ ಸಿಸ್ಟರ್ ಇದಾರಂತಲ್ಲ ಸಿಸ್ಟರ್ ಗಂಡನ ಮನೆ ಮಲ್ಪಟ್ನದ ತಗೋಬೇಕು ಮೇಡಮ್. ಸರ್. ಆಮೇಲೆ ಗಂಡನ ಮನೆ ಮಲ್ಪಟ್ನದ ತಗೋಬೇಕಾಗುತ್ತೆ. ಹಾ ತಾಯಿ ವಿಚಾರ ಬಂದ್ರೆ ಈಗಾಗಲೇ SP ಆಫೀಸಲ್ಲಿ ಹೇಳಿದ್ದಾರೆ, ಏನಂತ? ಬಂದ್ರೆ ಸಾಕೊಳ್ತೀವಿ, ಇಲ್ಲ ಅಂದ್ರೆ ಮನೆ ಮಾಡ್ಕೊಡ್ತೀವಿ ಅಂತ. ಅದು ಆಪ್ಷನ್. ಸಿಸ್ಟರ್ ವಿಚಾರ ಬರೋದಿಲ್ಲ ಮೇಡಮ್. ಅಲ್ಲ, ಗೊತ್ತು ನನ್ಗೆ ಸಿಸ್ಟರ್ನ ಸಾಕು ನಿಮ್ ಜವಾಬ್ದಾರಿ ಅಲ್ಲ ಅಂತ. ಆದ್ರೆ ನಿಮ್ಮ ತಾಯಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ ಅವರು ಪಾಪ ಕೈಯೆಲ್ಲ ಅವರು ಅವ್ರ ಜೊತೆ ಇದ್ರು, ಅವ್ರದ್ದು ನಮ್ ಜೊತೆ ಇದ್ದಿದ್ರೆ ನಾವು ನೋಡ್ಕೊಳ್ತಾ ಇದ್ದೋ. ಅವರು ಅವ್ರ ಜೊತೆ ಇದ್ರು, ಅದು ಅವರು ಕೇರ್ ಮಾಡ್ಬೇಕಾಗಿತ್ತು, ಮಾಡಿಲ್ಲ. ನನ್ನ ಅನ್ಸಕ್ಕೆ ಅವರು ಏನೋ ಪೆನ್ಷನ್ ದುಡ್ಡು ಕೊಡ್ಲಿಲ್ಲ ಅಂತ ಹೊಡೆದು ಬಡ್ದು ಮಾಡಿರ್ಬಹುದು. ಇರ್ಲಿ, ಈ ಮುಂದುವರೆದು ಹೇಳೋದಾದ್ರೆ ಮೇಡಮ್, ಅವ್ರು ನಮ್ ಜೊತೆ ಬಂದ್ರೆ ನಮ್ಗೇನು ಅಭ್ಯಂತರ ಇಲ್ಲ, ಇಟ್ಕೊಡ್ತೀವಿ ಅಷ್ಟೇನೆ. ಅಲ್ಲ ಸರ್, ನಿಮ್ಮ ತಾಯಿ ಮತ್ತೆ ನಿಮ್ಮ ಸಿಸ್ಟರ್ ಬೇರೆ ಪಿಜಿಲಿ ಇದಾರಲ್ಲ, ಆಯ್ತು, ನಿಮ್ಮ ಸಿಸ್ಟರ್ ಬಿಟ್ಬಿಡಿ. ನಿಮ್ಮ ತಾಯಿ ಇವಾಗ ಪಿಜಿಲಿ ಇದಾರಲ್ಲ, ಅವ್ರಿಗೆ ಮನೆ ಬಾಡಿಗೆ ಏನೋ ರೆಂಟ್ಗೂ ಏನೋ ಕೊಟ್ಟಿದ್ದೀರಂತಲ್ಲ, ಅದನ್ನ ಅವರು ಬಿಡಿಸ್ಕೊಡಿ, ನಾನು ಅಲ್ಲಿ ಇರ್ತೀನಿ ಅಂತ ಹೇಳ್ತಿದ್ದಾರೆ. ಇಲ್ಲ ಇಲ್ಲ, ಅದಕ್ಕೆ ಅವರು ನಮ್ಮ ಮನೇನೆ ಇದೆ, ಮನೇನೆ ಇಟ್ಕೊಳ್ತೀವಿ, ಬಿಡಿಸ್ಕೊಟ್ಬಿಟ್ಟು ನಿಮ್ಮ ಹೆಂಡತಿಗೂ ಮತ್ತೆ ಅವ್ರಿಗೂ ಏನೋ ಆಗ್ ಬರಲ್ವಂತಲ್ಲ ಸರ್, ಅದಕ್ಕೆ ಅಮ್ಮ ಹೇಳ್ತಿರೋದು, ನಾನು ಇರೋವರೆಗೂ ನನ್ಗೆ ಮನೆ ಬಿಟ್ಕೊಡ್ಲಿ ಅಂತ ಹೇಳ್ತಿದ್ದಾರೆ. ಅದು ಅವ್ರದ್ದು ಅಲ್ಲ ಮೇಡಮ್ ಮನೆ, ಹಾಗ ಅನ್ನೋದಕ್ಕೆ. ಅಲ್ಲ ಸರ್, ಅದು ಅವ್ರದಲ್ಲ ಅಂದ್ರೆ ಅಲ್ಲ ಸರ್, ತಾಯಿ ನಂಗಾರೆ ಪಿಜಿಲ್ ಬಿಟ್ಬಿಟ್ಟು ನಿಂಪಾಡಿಗೆ ನೀವು ಅವ್ರು ಇಷ್ಟಪಟ್ಟು ಹೋಗಿರೋದು ಮೇಡಮ್. ಸರಿ, ಇವಾಗ ಬೇರೆ ಬಾಡಿಗೆ ಕೊಟ್ಟಿದ್ರಲ್ಲ, ತಾಯಿ ಇರೋವರೆಗೂ ತಾಯಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದಲ್ವಾ? ಆಸ್ಪತ್ರೆ ಖರ್ಚು ಯಾರು ಸರ್, ಮಗಳು ಕಟ್ಟಬೇಕಾ ನೀವು ಕಟ್ಟಬೇಕಾ? ಬರ್ಲಿ, ಮಗಳು ಕಟ್ಕೊಂಡೆ ಅನ್ನಕ್ಕೆ. ಮಗಳು ಹಂಗಂತ ಮಗಳು ಅವಳೊಬ್ಳೆ ಮಗಳಲ್ಲ, ಇನ್ನೂ ಇಬ್ರು ಸಿಸ್ಟರ್ ಇದಾರೆ ನಮ್ಗೆ. ಅಂದ್ರೆ ಹೆಣ್ಮಕ್ಳು ನೋಡ್ಕೊಂಡ್ಲಿ ನನ್ ಜವಾಬ್ದಾರಿ ಅಲ್ಲ ಅಂತೀರಾ? ಏನಿಲ್ಲ, ನಮ್ ಸಿಸ್ಟರ್ನು ಕರೆಸ್ತೀನಿ, ಬನ್ನಿ. ನಮ್ ಸಿಸ್ಟರ್ಗಳು ಇದಾರೆ, ಇನ್ನೂ ಇವಳು ಒಬ್ಳೆ ಸಿಸ್ಟರ್ ಅಲ್ಲ, ನಮ್ಮ ಸಿಸ್ಟರ್ ಇದಾರೆ, ನಮ್ಮ ಅಕ್ಕಂದಿರು ಇದಾರೆ, ದೊಡ್ಡವರಿದ್ದಾರೆ. ಅಲ್ಲ ಸರ್, ನಾನ್ ಹೇಳ್ತಿರೋದು ಗಂಡು ಮಗು ಆಗಿ ನಿಮ್ಗೆ ಜವಾಬ್ದಾರಿ ಮೇಡಮ್. ಗಂಡು ಹೆಣ್ಣು ಪ್ರಶ್ನೆ ಬರಲ್ಲ, ನನ್ ಜವಾಬ್ದಾರಿ ಅದು. ಹಿರಿಯ ನಾಗರಿಕರನ್ನ ಮಾಡ್ಕೋಬೇಕು. ತೀರಾ ಹಂಗೇನಾದ್ರು ಇತ್ತು ಅಂದ್ರೆ ಬೇಕಾದ್ರೆ ಅದಕ್ಕೆ ಒಂದು ಟ್ರಿಬ್ಯುನಲ್ ಇದೆ, ಬೇಕಾದ್ರೆ ಅಲ್ಲಿ ಪ್ರಶ್ನೆ ಮಾಡ್ಕೊಳ್ಳಿ ಬೇಕಿದ್ರೆ. ನಾವೇನ್ ಕಂಪನ್ಸೇಷನ್ ಅವರು ಕಂಪ್ಲೇಂಟ್ ಪ್ರಶ್ನೆ ಅದೆಲ್ಲ ನಾನ್ ಕೇಳ್ತಿರೋದು. ಇವಾಗ ಅವರು ಆಸ್ಪತ್ರೆಗೆ 1,20,000 ರೂಪಾಯಿ ಖರ್ಚಾಗಿದೆಯಂತೆ. ಅವರು ಸಾಲ ಮಾಡಿ ಕಟ್ಟಿದ್ದಾರೆ, ಯಾಕಂದ್ರೆ ಅವ್ರಿಗೂ ಯಾವ್ದು ಕೆಲ್ಸ ಎಲ್ಲ ಇಲ್ಲ, ಅವರು ಯಾರ ಜೊತೆಲೂ ಇಲ್ಲ, ಅವ್ರು ನಮ್ ಜೊತೆ ಇದ್ದಿದ್ರೆ ನಮ್ ಜವಾಬ್ದಾರಿ ಮೇಡಮ್. ಅವ್ರು ನಮ್ ಜೊತೆ ಇಲ್ಲ, ಅವರು ನಮ್ ಜೊತೆ ಇದ್ರೆ ನಮ್ ಜವಾಬ್ದಾರಿ ನಾವ್ ಮಾಡ್ಬೇಕು. ಏನೋ ಪೆನ್ಷನ್ ಗಿನ್ಷನ್ ಕೊಟ್ಟಿಲ್ಲ ಅಂತ ಅವರೇ ಕೈಗೆ ಮುರಿದಿರ್ಬಹುದು, ಅದು ಗೊತ್ತಿಲ್ಲ ನನಗೆ. ಆಮೇಲೆ ಮುಂದುವರೆದು ಇನ್ನೂ ಒಂದ್ ಹೇಳ್ತೀನಿ, ಅವರೇ ಹೇಳಿದ್ದಾರೆ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಅಂತ, ಸ್ಟೇಷನ್ ಅಲ್ಲಿ ಬಗೆಹರಿಸ್ಕೊಳ್ತೀನಿ ಅಂತ ಅವರೇ ಹೇಳಿದ್ದಾರೆ. ಅಂದ್ರೆ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಿ, ನಾನು ಇದ್ ಮಾಡ್ಕೊಂತೀನಿ ಅಂತ ಹೇಳ್ತೀರಾ ನೀವು? ಖಂಡಿತ ಮೇಡಮ್, ಖಂಡಿತ. ಆ ತರ ಅವ್ರು ಈಗೇನು ಹೊಸ್ತೇನಲ್ಲ ಮೇಡಮ್. ಇನ್ನೊಂದು ವಿಷಯ ಹೇಳೋದಾದ್ರೆ, DC ಮೇಡಮ್ ಹತ್ರ ಹೋಗಿದ್ದಾರೆ, SP ಹತ್ರ ಹೋಗಿದ್ದಾರೆ, AC ಅವ್ರ ಹತ್ರ ಹೋಗಿದ್ದಾರೆ, ತಹಶೀಲ್ದಾರ್ ಹತ್ರ ಹೋಗಿದ್ದಾರೆ. ಅದಕ್ಕೆ ಅಂತ ಹೇಳಿ ಸೀನಿಯರ್ ಸಿಟಿಸನ್ ಟ್ರಿಬ್ಯುನಲ್. ನೀವು ನೋಡ್ಕೊಂಡಿದ್ರೆ ಆ ಮನೇನ ಯಾರಿಗೋ ಬಾಡಿಗೆ ಕೊಟ್ಟಿದ್ರೆ, ಅದ್ರ ಬದಲು ಈ ತಾಯಿ ಕೊಟ್ಟಿದ್ರೆ ಅವ್ರು ಯಾಕೆ ಸರ್ ಅಲ್ಲೆಲ್ಲ ಹೋಗ್ತಿದ್ರು? ಮಗನಾಗಿ ನಿಮ್ ಕರ್ತವ್ಯ ಅಲ್ವಾ? ಅಲ್ಲ, ತಂದೆ ತಾಯಿನ ನೋಡ್ಕೊಳ್ಳೋದು ನಿಮ್ ಕರ್ತವ್ಯ ಮಗನಾಗಿ. ಮಗನಾಗಿ ಅಂತ ಹೆಂಗೆ ಮಗನಾಗಿ? ಮಕ್ಳು, ಎಲ್ಲ ಮಕ್ಳು ಮಕ್ಳೇ. ಮಗನಾಗಿ ಅನ್ನೋ ಪ್ರಶ್ನೆ ಬರೋದಿಲ್ಲ, ಎಲ್ಲ ಮಕ್ಳು ಮಕ್ಳೇನೆ. ಆಮೇಲೆ ನೀವು ಅವ್ರಿಗೆ ಪೆನ್ಷನ್ ಸಹ ಬರ್ತಾ ಇದೆ, ನಾವೇನು ಫ್ರೀ ಆಗಿ ಅವ್ರನ್ನೇನು ಹೊರಗಡೆ ದುಡಿಲ್ಲ. ಅವರೇ ಇಷ್ಟಪಟ್ಟಲ್ಲ. ಇನ್ನೊಬ್ರು ಈಗ ಹೇಳ್ತಿದಾರಲ್ಲ, ಮದುವೆ ಆಗಿರೋ ಮಗಳು ಅವ್ರ ಪೆನ್ಷನ್ ದುಡ್ಡಿಗೋಸ್ಕರ ಕರ್ಕೊಂಡು ಹೋಗಿರೋದು. ಏನ್ ಹೇಳಿ? ಪೆನ್ಷನ್ ದುಡ್ಡಿಗೋಸ್ಕರ ಕರ್ಕೊಂಡು ಹೋಗಿರೋದು. ಹಾಗಾದ್ರೆ ನೀವು ಈಗ ಮನೆ ಕೊಡೋದಿಲ್ಲ ಅವ್ರಿಗೆ? ಇಲ್ಲ ಮೇಡಮ್, ಆಗಲ್ಲ. ಹಾಸ್ಪಿಟ್ಲ್ ದುಡ್ಡು ಕೊಡಲ್ಲ ನೀವು? ಹಾಸ್ಪಿಟ್ಲ್ ದುಡ್ಡು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡ್ತೀನಿ ಅಂತ ನಾ ಕಟ್ಟಕ್ ಹೋಗಿದ್ದೆ. ಕಂಪ್ಲೇಂಟ್ ಮಾಡಿ ತಗೊಳ್ತೀನಿ ಅಂದ್ರು, ಕಂಪ್ಲೇಂಟ್ ಮಾಡ್ಲಿ, ನಾವು ಕೊಡೋಣ. ಕಟ್ಟಕ್ ಹೋಗದೆ ಇದ್ದಿದ್ದಕ್ಕೆ ಅವರು ನಿಮ್ಗೆ ಫೋನ್ ಮಾಡಿದ್ರಂತೆ. ನೀವು ಕಟ್ಟಕ್ ಹೋಗದೆ ಇದ್ದಕ್ಕೆ ಬಡ್ಡಿ ಸಾಲ ತಗೊಂಡು ನಾನು ಕಟ್ಬಿಟ್ಟು ಬಂದಿದ್ದೀನಿ ಮೇಡಮ್, ಈಗ ಹಾಸ್ಪಿಟ್ಲ್ ಖರ್ಚು ಕೂಡ ಪೆಟ್ಟಾದ ಕೇಳ್ಬೇಕಿತ್ತು ಅವರು. ಪೆಟ್ಟಾದ ಡಿಸ್ಚಾರ್ಜ್ ಮಾಡೋ ದಿನ ಅಲ್ಲ ಕೇಳೋದು. ಆದ್ರೆ ನಿಮ್ಗೆ ಅವ್ರು ಫೋನ್ ಮಾಡಿರ್ಲಿಲ್ವಾ? ಹುಷಾರಿಲ್ಲ, ಹಾಸ್ಪಿಟಲ್ ಇದಾರೆ ಅಂತ ನಿಮ್ಗೆ ಏನು ಹೇಳಿರ್ಲಿಲ್ವಾ? ಡಿಸ್ಚಾರ್ಜ್ ಆಗೋ ದಿನ ಫೋನ್ ಮಾಡಿದ್ದು, ಹಿಂದಿನ ದಿನ ರಾತ್ರಿ ಡಿಸ್ಚಾರ್ಜ್ ಆಗ್ಬೇಕಾದ್ರೆ. ಪೆಟ್ಟಾದಾಗೆಲ್ಲ ಹೇಳಿದ್ದು. ಅಲ್ಲ, ನಿಮ್ಮ ಹತ್ರ ದುಡ್ಡು ಈಸ್ಕೊಳ್ಳೇಬೇಕು ಅಂತ ಹೇಳಿದ್ರಲ್ಲ, ಅವರೇ ಕೈ ಮುರಿದ್ಬಿಟ್ಟವ್ರೆ ಅಂತ ಹೇಳ್ತಿದ್ರಲ್ಲ ನೀವು. ಅಲ್ಲ ಸರ್, ಪೆನ್ಷನ್ಗೋಸ್ಕರ ಅವ್ರು ಇಟ್ಕೊಂಡಿದ್ದಾರೆ, ಅದು ಇರ್ಬೋದು. ಅದನ್ನ ನಾನೇನು ಅಲ್ಗಳಿಯಲ್ಲ. ಆ ರೀತಿ ಇದ್ದಿದ್ರೆ ಕೈ ಮುರಿದಾಗ್ಲೇ ನಿಮ್ಗೆ ಹೇಳ್ತಿದ್ರಲ್ವಾ?
ಏನೋ ಆಗಿರ್ಬೋದು, ಏನೋ ಅಲ್ಲ ಮಾಡಿರ್ಬೋದು ನೀವೇ ಏನಾದ್ರು. ಊಹಾಪೋಹ ಎಲ್ಲ ಮಾಡೋದಲ್ಲ ಸರ್. ಯಾಕಂದ್ರೆ ತಾಯಿನ ನೀವು ಒಂದು ಒಳ್ಳೆ ಸ್ಥಾನದಲ್ಲಿ ಮೇಡಮ್ ಇದ್ದೀರಾ, ಒಂದು ನಮ್ಮ ಜವಾಬ್ದಾರಿಯುತವಾದ ಮೇಡಮ್ ಕೆಲಸದಲ್ಲಿ ಇದ್ದೀರಾ. ಒಂದ್ ನಿಮಿಷ, ಹೌದು ನೀವು ಪಾಪ ಅಷ್ಟೆಲ್ಲ ತಗೊಂಡು ನೀವು ಹೇಳ್ತಾ ಇದ್ದೀರಾ. ಇದು ಇಲ್ಲಿ ಹೀಗೆ ಶುರು ಆಗಿರೋದಲ್ಲ ಮೇಡಮ್, ಇದು ಎಲ್ಲಾ ಹಂತದಲ್ಲೂ ಮುಗಿದು ನಮ್ಗೊಂದು ಮುಚ್ಚಳಿಕೆ ಸಹ ಬರ್ಕೊಟ್ಟಿದ್ದಾರೆ SP ಆಫೀಸ್ ನಲ್ಲಿ ಅವರು. ಏನಂತ? ನಮ್ಮ ಜೊತೆ ಬಂದ್ ಇರ್ಬೇಕು, ಇಲ್ಲ ಅಂದ್ರೆ ಅವ್ರು ಎಲ್ಲಿ ಇರ್ತಾರೆ ಅವ್ರಿಗೆ ಬಾಡಿಗೆ ಮನೆ ಮಾಡ್ಕೊಡ್ಬೇಕು ಅಂತ. ಅವರು ಬರ್ಲೂ ಇಲ್ಲ. ನಾವ್ ಹೇಳಿದ್, ನಾನು ಸಕಲೇಶ್ಪುರದಲ್ಲಿ ಇದ್ದೆ, ಅಲ್ಲಿಗೂ ಬರ್ಲಿಲ್ಲ. ಅರ್ಕಲ್ಗೂಡಲ್ಲಿ ಮಾಡ್ಕೊಡ್ತೀನಿ ಅಂದ್ರು, ಅಲ್ಲಿಗೂ ಬರ್ಲಿಲ್ಲ. ನನ್ನ ಹತ್ರ ಅದು ಕಾಪಿ ಇದೆ. ಅಲ್ಲ ಸರ್, ಇವಾಗ ನಿಮ್ಮ ಹೆಂಡತಿಗೂ ಮತ್ತೆ ಅಮ್ಮನ್ಗೂ ಆಗಲ್ಲ ಅಂತ ಅಂದ್ಮೇಲೆ ಅವರು ಎಷ್ಟ್ ದಿವಸ ಬದುಕ್ತಾರೋ ಗೊತ್ತಿಲ್ಲ ಪಾಪ. ಅದೇನೋ ಮನೆ ಬದುಕೋದು ಬಾಡಿಗೆ ಬೇಡ ಮೇಡಮ್, ಅದೆಲ್ಲ ಕೊಟ್ಟಿದ್ದೀರಂತಲ್ಲ, ಮಾತಾಡೋದ್ ಬೇಡ ನೀವು, ಅವೆಲ್ಲ ಬಾಡಿಗೆ ಮಾತಾಡ್ಬೇಡಿ. ಎಷ್ಟು ದಿನ ಕೊಟ್ಟಿದ್ದೀರಂತಲ್ಲ, ಬದುಕ್ತಾರೆ ಅಂತ ಬದುಕ್ಲಿ, ಸಾವಿರಾರು ವರ್ಷ ಬದುಕ್ಲಿ, ಸಾವಿರಾರು ಅದು ವರ್ಷ ಬದುಕೋದಕ್ಕೆ ಬದುಕ್ಲಿ, ಬೇಡ. ಅದೇ ನಮ್ಮ ಆಸೆ. ಹಾ ಯಾಕಂದ್ರೆ ಈ ಕರೋನಾ ಹಾ ಬಂದ್ಬಿಟ್ಟು ಎಲ್ಲರಿಗೂ ಒಂದು ಪಾಠ ಕಲ್ಸಿದೆ. ಸಾವಿರಾರು ಹಾ ವರ್ಷ ಬದುಕ್ಲಿ. ಈಗ್ಲೇ ನೀವು ಹಾ ಸರಿಯಾಗಿ ನೋಡ್ಕೊಂತಲ್ಲ, ಸಾವಿರಾರು ವರ್ಷ ಬದುಕಿದ್ರೆ ಹೇಗ್ ಸರಿ. ನೋಡ್ಕೋತೀರಾ ನೀವು ಒಬ್ಬ ನಾವ್ ಮಗನಾಗಿ? ನಮ್ ತರ ನೋಡ್ಕೊಬಿಡ್ಲಿ ಬೇರೆಯವರು. ಆಮೇಲೆ ಮತ್ತೆ ನೀವು ಪಿಜಿಲಿ ಒಂದ್ ಇದಾರಲ್ಲ ಸೈಡ್ ಸರ್, ನಿಮ್ ಕೇಳೋದಲ್ಲ. ತರ ನೋಡ್ಕೊಂಡ್ಬಿಡ್ಲಿ ಅಂದ್ರೆ ಪಿಜಿಲಿ ನಮ್ಮ ಇದಾರಲ್ಲ, ಅನಾಥಾಶ್ರಮಗಳು ಏನಕ್ಕೆ ಕೇಳಿದ್ರೆ ಇವಾಗ ಜಾಸ್ತಿ ಆಗ್ತಿರೋದು ನಿಮ್ಮಂತ ಗಂಡು ಮಕ್ಳು ಇರೋದ್ರಿಂದಾನೆ. ನಮ್ ತರದವ್ರು ಇದ್ರೇನೆ ನೀವು ನಿಮ್ಗೆ ಅನುಕೂಲ ಆಗೋದು. ಬೇರೆಯವರೆಲ್ಲ ಹೆಂಗೆಂಗೋ ಎಲ್ಲ ನಾಯಿಗಳ ತರ ನೋಡ್ಕೊಂಡಿರೋರ್ನ ನೋಡಿದೀನಿ. ಆಮೇಲೆ ನೀವು ಒಂದು ಹೇಳ್ತಿದಿರಲ್ವಾ, ನಮ್ ಶಿಸ್ಸುಗಳು ಇನ್ನೂ ಇಬ್ರು ಇದಾರೆ, ಅದ ಹೇಳಿದಾಳ. ಇವ್ರ ಒಬ್ಳೆ ಎಲ್ಲ ಸಿಸ್ಟರ್ ಇರೋದು. ಸಿಸ್ಟರ್ ಇದಾರೆ, ಅವ್ರ ಹಾ ಗಂಡದಿರ ಮೇಲೆ ಅವ್ರು ಇದಾರೆ ಸರ್. ಈಗ ಇವ್ರು ಇವ್ರಿಬ್ರು ಇವ್ರ ಪಿಜಿಲಿ ಗಂಡನ ಇದಾರೆ. ಮನೇಲಿ ಇದ್ರೆ ಈ ಸಮಸ್ಯೆನೇ ಬರ್ತಿರ್ಲಿಲ್ಲ. ಸರ್ ಇವ್ರು ಇವಾಗ ಇವ್ರ ತಾಯಿ, ಗಂಡನ ಮನೆ ಇವಾಗ ತಾಯಿ ಪಿಜಿಲಿ ಇದಾರೆ, ಹೇಳಕ್ ಕೇಳಿ ತಾಯಿ ಮೇಡಮ್, ಏನ್ ಮಾಡ್ಕೊಡ್ತೀರಾ ನೀವು ಇವಾಗ? ಇವ್ರು ಗಂಡನ ಮನೆ ಇದ್ದಿದ್ರೆ ಈ ಸಮಸ್ಯೆ ಬರ್ತಿರ್ಲಿಲ್ಲ. ಹ್ಮ್ ಗಂಡನ ಮನೆ ಇಲ್ದೇನೆ ಮನೆ ಹಾಳು ಮಾಡಕ್ಕೋಸ್ಕರ, ಎಲ್ಲಾರ್ದು ನೆಮ್ಮದಿ ಹಾಳು ಮಾಡಕ್ಕೋಸ್ಕರ, ಪೆನ್ಷನ್ ದುಡ್ಡಿಗೋಸ್ಕರ ಇವಳ ಜೊತೆ ಇದ್ದಾರೆ. ಹ್ಮ್ ಅವ್ರನ್ನ ನಮ್ಮ ಹತ್ರ ಬರಕ್ ಬಿಡ್ತಾ ಇಲ್ಲ. ಅವಳ ತಾಯಿ ಗಂಡನ ಮನೆ ಬರಕ್ ಕಳ್ಸಿ ರೆಡಿ ಮಿಕ್ಕಿದ್ ಇದಾರೆ, ಅದಾಗೆ ಅವ್ರು ಬಗೆಹರಿಯುತ್ತೆ. ಹಾಗಾದ್ರೆ ಅವಳ ಗಂಡನ ಮನೆ ಕಳ್ಸಿ ಮಿಕ್ಕಿದ್ ಅದಾಗೆ ಬಗೆಹರಿಯುತ್ತೆ. ಅಲ್ಲ ಸರ್, ನಾವ್ ಅವ್ರ ಗಂಡನ ಮನೆಗ್ ಕಳ್ಸೋದು, ಇವ್ರ ಮನೆಗ್ ಕಳ್ಸೋದು ಆ ಜವಾಬ್ದಾರಿ ನಾವ್ ತಗೊಳಕಲ್ಲ. ನಾನು ಎತ್ತ ತಾಯಿ ಪಿಜಿಲಿ ಇದಾರೆ ಅನ್ನೋ ಉದ್ದೇಶಕ್ಕೋಸ್ಕರ ನಿಮ್ಮನ್ನ ಕೇಳ್ತಾ ಇದ್ದೀನಿ. ಮುಂದೆ ಅದು ಬಿಟ್ಬಿಡಿ, ನಮ್ದು ಎತ್ತ ತಾಯಿ ಪಿಜಿಲಿ ರೆಸ್ಪಾನ್ಸಿಬಿಲಿಟಿ ಇದೆ. ಇದಾರಲ್ಲ, ಇದಕ್ಕೆ ಏನ್ ಬರ್ಲಿ ಮಾಡ್ತೀರಾ? ಮನೆಯಲ್ಲಿ ಇರ್ಲಿ. ನಾನು ನಾವೇನ್ ಹೇಳ್ತಿದ್ದೀನಲ್ವಾ, ನಿಮ್ ಯಾರನ್ನೂ ಕನ್ನಡ ಏನು ಅರ್ಥ ಹೊರಗಾಕಿಲ್ಲ. ಆಗುತ್ತೆ ಅಲ್ವಾ? ನಾನು ಹೇಳ್ತಿದ್ದೀನಲ್ವಾ, ನಿಮ್ಮ ಹೆಂಡತಿಗೂ ಅವ್ರಿಗೂ ಆಗ್ಬರಲ್ವಂತ ಯಾವಾಗ್ಲೂ ಜಗಳ. ನಾನು ನೆಮ್ಮದಿಯಾಗಿರ್ಬೇಕು, ನನ್ಗೆ ಮನೆ ಬಿಡಿಸ್ಕೊಡಿ ಅಂತ ಕೇಳ್ತಿದಾರಲ್ಲ, ಅರ್ಥ ಆಗ್ತಿದ್ಯಾ ನಿಮ್ಗೆ ನಾನು ಮನೆ ಹೇಳ್ತಿರೋದು? ನಮ್ಗೆ ನೀವ್ ಹೇಳೋದು ಅರ್ಥ ಆಗ್ತದೆ, ನಾವ್ ಹೇಳೋದು ಅರ್ಥ ಮಾಡ್ಕೊಳ್ಳಿ. ನೀವುನು ಏನ್ ಹೇಳ್ತಿದ್ದೀರಾ ನೀವು? ಸಿವಿಲ್ ಅಲ್ಲಿ ಶೂಟ್ ಮಾಡಕ್ ಹೇಳಿ ಮೇಡಮ್, ಅಷ್ಟೇ. ಇಷ್ಟೇ ನಿಮ್ದು ಫೈನಲ್? ಹಾ ಹೌದು ಮೇಡಮ್. ನೀವು ನೋಡ್ಕೊಳಲ್ಲ, ಮನೇನು ಕೊಡಲ್ಲ? ನೋಡ್ಕೊಳ್ಳಲ್ಲ ಅಂತ ಹೇಳಲ್ಲ, ನಾನು ನೋಡ್ಕೊಳ್ತೀನಿ. ಮನೆ ಕೊಡಲ್ಲ, ಮನೇಲಿ ಬಂದ್ ಇರ್ಬೋದು. ಇಲ್ಲ ನಿಮ್ಮ ಅಂದ್ರೆ ಮನೆಗ್ ಬಂದ್ರೆ SP ನೀವು ಆಫೀಸ್ ಅಲ್ಲಿ ಏನ್ ಬರ್ಕೊಟ್ಟಿದ್ದಾರೆ ಅದಕ್ಕೆ ಭದ್ರಾಗಿದ್ದೀವಿ ಅಷ್ಟೇ. ನೀವ್ ಅವ್ರ ಮೋಸ ಎಲ್ಲ ಮಾಡಿ ಸೈನ್ ಹಾಕಿಸ್ಕೊಂಡಿದ್ದೀರಂತಲ್ಲ? ಯಾರ್ ಮೋಸ ಮಾಡಿ? SP ಆಫೀಸ್ ಅಲ್ಲಿ ನಾನ್ ಮೋಸ ಮಾಡಿ ಸೈನ್ ಹಾಕಿ ಕೊಟ್ಟಿದ್ದೀನ? ಅಲ್ಲಲ್ಲ, ಅವ್ರದ್ದು ಅಮ್ಮ ಹೆಸರು ಇರೋದನ್ನ ಅವ್ರಿಬ್ರಿಗೂ ಸೈನ್ ನೀವು ಅವ್ರಿಬ್ರ ಹತ್ರ ನಮ್ ಸೈನ್ ಮನೆ ಹಾಳು ಮಾಡಿರೋದು ಅವರು, ಮಾಡಿಸ್ಕೊಂಡಿದ್ದೀರಂತಲ್ಲ? ನಮ್ ಜಮೀನ್ ಅವ್ರು ಬರ್ಸ್ಕೊಂಡಿರೋದು. ನಮ್ ಸಿಸ್ಟರ್ ಎಲ್ಲ ಹೋಗಿ ಮೋಸ ಮಾಡಿ ಬರ್ಸ್ಕೊಂಡಿದ್ದಾರೆ ಅವರು. ಅವರೆಲ್ಲ ಮೋಸ ಮಾಡಿ, ನಾನೆಲ್ಲ ಮೋಸ ಮಾಡಿರೋದು, ಅವ್ರು ಮೋಸ ಮಾಡಿರೋದು. ಅವ್ರು ಬರ್ಸ್ಕೊಂಡಿದ್ರೆ 2 ಎಕರೆ ಜಮೀನು ಈಗ್ಲೂ ಒಂದು ಗಿಫ್ಟ್ ಇಟ್ ಮಾಡಿದ್ದಾರೆ. ಈಗ್ಲೂ ಒಂದ್ ಜಮೀನನ್ನ ಅವಳ ಹೆಸರಿಗೆ ಜೊತೆಲಿ ಇರ್ಸ್ಕೊಂಡು ಈಗ್ಲೂ ಒಂದು ಗಿಫ್ಟ್ ಇಟ್ ಮಾಡಿದ್ದಾರೆ. ಕೇಳಿ, ಈಗ ಒಂದು 2 ತಿಂಗಳಲ್ಲಿ ಗಿಫ್ಟ್ ಇಟ್ ತಗೊಂಡಿದ್ದಾರೆ. ಈಗ ನಿಮ್ಮ ನಮ್ ಪ್ರಾಪರ್ಟಿನೆಲ್ಲ ಅವ್ರು ಮಾಡಿಸ್ಕೊಂಡಿದ್ದಾರೆ. ಈಗ ನೀವು ಅವ್ರನ್ನ ನೋಡ್ಕೊಳಲ್ಲ, ಮನೆಗೆ ನಾನ್ ಬಂದ್ರೆ ಮಾತ್ರ ಹೇಳ್ತಾ ಇದೀನಲ್ಲ, ನೋಡ್ಕೊಳ್ತೀರಾ? ಪದೇ ಪದೇ ನೀವು ಹಾಗೆ ಹೇಳ್ಬಾರ್ದು. ಹಾಸ್ಪಿಟಲ್ ಖರ್ಚು ಕೊಡಲ್ವಾ ನೀವು? ನಾನ್ ಹೇಳ್ತಾ ಇದೀನಲ್ಲ ಮೇಡಮ್, ನಮ್ ಮನೆಗ್ ಬಂದ್ರೆ ನಾವು ನೋಡ್ಕೊಳ್ತೀವಿ. ನಾವ್ ಯಾವತ್ತು ನೋಡ್ಕೊಳ್ಳಲ್ಲ ಅಂತ ಇಲ್ಲ. SP ಆಫೀಸ್ ಅಲ್ಲಿ ಮುಚ್ಚಳಿಕೆ ಕೊಟ್ಟಿದೀವಿ, DC ಅವ್ರ ಮುಂದೆನೂ ಮಾತಾಡಿದೀವಿ, ತಹಶೀಲ್ದಾರ್ ಹತ್ರನೂ ಮಾತಾಡಿದ್ದಾರೆ, ಎಲ್ಲರ ಮುಂದೆನೂ ಇದೇ ಹೇಳಿರೋದು. ಯಾವತ್ತು ನಾವು ನೋಡ್ಕೊಳ್ಳಲ್ಲ ಅನ್ನಲ್ಲ. ನಮ್ಗೆ ಅವ್ರ ಪೆನ್ಷನ್ ದುಡ್ಡು ಬೇಡ, ಬಂದ್ ಅವ್ರು ಇರ್ಬೇಕು. ಅವಳು ಪೆನ್ಷನ್ ದುಡ್ಡು ತಿನ್ನಕ್ಕೋಸ್ಕರ ಅವ್ರನ್ನ ಕರ್ಕೊಂಡೋಗಿ ಮನೇಲಿ ಇಟ್ಕೊಂಡಿದ್ದಾಳೆ. ಗಂಡನ ಮನೇಲಿ ಇರಕ್ಕಾಗ್ದೆ. ಸರಿ, ನೀವು ಒಂದ್ ಸೈಡ್ ಅಲ್ಲಿ ಮಾತಾಡಬಾರ್ದು. ನೀವು ಆಮೇಲೆ ಒಂದ್ ಸೈಡ್ ಯಾರು ನೀವು ನನಗೆ ಪರಿಚಯ ಇಲ್ಲ, ಅವರು ಪರಿಚಯ ಇಲ್ಲ. ನಾನು ಒಂದು ಮಾನವೀಯತೆ ದೃಷ್ಟಿ, ಒಬ್ಬ ತಾಯಿ ಪಿಜಿಲಿ ಇದಾರೆ, ಮಕ್ಕಳು ಇದ್ಕೊಂಡಲ್ಲ, 4 ಜನ ಮಕ್ಳು ಇದ್ಕೊಂಡು ಒಬ್ಬ ತಾಯಿ ಪಿಜಿಲಿ ಇದಾರೆ ಅಂತಂದ್ರೆ ನಿಜಕ್ಕೂ ಅವಮಾನ ಆಗುತ್ತೆ ಸರ್. ನಿಮ್ಗಳಿಗೆ ಒಬ್ಬ ಗಂಡ ಮಗ ಇಟ್ಕೊಂಡು ನಿಮ್ಗೆ ಅವಮಾನ ಆಗ್ಬೇಕು. ಒಂದು ಜಾಬ್ ಅಲ್ಲಿ ಇದ್ದೀರಾ, ನನ್ನ ತಾಯಿ ಗೌರ್ಮೆಂಟ್ ಸಾರಿ ಪಿಜಿಲಿ ಇದಾರಲ್ಲ ಅಂತ ನಿಮ್ಗೆ ಅವಮಾನ ಆಗ್ಬೇಕು, ನಮ್ಗಲ್ಲ. ನಾನು ಇಷ್ಟೆಲ್ಲ ರಿಸ್ಕ್ ತಗೊಂಡು ಮಾತಾಡ್ತಾ ಇದ್ದೀನಿ ಅಂದ್ರೆ ಒಬ್ಬ ತಾಯಿ ಪಿಜಿಲಿ ಇದಾರೆ ಅಂತ ಅವಮಾನ ಆಗೋದಕ್ಕೆ ಇವತ್ತಿನ ಕಥೆ ಅಲ್ಲ, ಬಹಳಷ್ಟಿದೆ ಹಿಂದೆ. ತಾಯಿ ಅಲ್ವಾ, ಏನೇ ಇರ್ಲಿ ತಾಯಿ ಅಲ್ವಾ? ಖಂಡಿತ. ಅದ್ರಲ್ಲಿ ನಿಮ್ಗಿನ್ನ ಹೆಚ್ಚು ನಮಗೆ ಹಿರಿಯ, ನಿಮ್ಮ ತಾಯಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಹಿರಿಯರು.
ಮತ್ತೆ ಹೋಗಿ ನಮ್ಮ ಅಜ್ಜಿ ನಾನು ಇಟ್ಕೊಂಡಿದ್ದೀನಿ ಅವ್ರ ತಾಯಿನ. ಅವ್ರ ಆಸೆ ಅವ್ರ ಏನಿದೆ ತಾಯಿ ನೆರವೇರ್ಸೋದಲ್ವಾ? ಅವ್ರಿಗೇನೋ ಒಂದು ಹೇಳಕ್ ಇರೋದನ್ನ ಕೇಳಿ, ಬೇರೆಯವ್ರಿಗೆ ಅವ್ರ ಬಾಡಿಗೆ ಕೊಡೋ ಹೇಳಕ್ ಬದಲು ಕೇಳಿ ಅಲ್ಲ ಮೇಡಮ್, ಸರ್, ನಿಮ್ಗೆ ಗೌರ್ಮೆಂಟ್ ಅಲ್ಲಿ ಸಂಬಳ ಬರುತ್ತೆ ಅಲ್ವಾ? ಆ ಹೇಳಕ್ ಕೇಳಿ, ಸಂಬಳ ಅವ್ರ ಸಂಬಳ ತಾಯಿ ನಾನು ಇಟ್ಕೊಂಡಿದ್ದೀನಿ ವರ್ಷಾನ್ಗಟ್ಲೆ. ಅವ್ರನ್ನೆಲ್ಲ ಮನೆ ಬಿಟ್ಕೊಡಿ ಅಂತ ಕೇಳ್ತಿದಾರಲ್ವಾ? ಅವ್ರು ಹೇಳ್ತಾ ಇರೋದ್ ಕೇಳಿ, ಅವ್ರ ತಾಯಿನ ನಾನ್ ಇಟ್ಕೊಂಡಿದ್ದೀನಿ ವರ್ಷಾನ್ಗಟ್ಲೆ. ಅವ್ರನ್ನಲ್ಲ, ಅವ್ರ ತಾಯಿನ ನಾನು ಸಾಕೊಂಡಿದ್ದೀನಿ. ಅಲ್ಲ ಸರ್, ಅದು ಹಿರಿಯರು ನಮ್ಮ ಜೊತೆ ಇದಾರೆ ಅಂದ್ರೆ ಅದು ನಮ್ಮ ಪುಣ್ಯ, ನಮ್ಮ ಭಾಗ್ಯ. ಹಾಗೆ ಅನ್ಕೊಂಡಿರೋದು. ಈಗ ಕಿಡಿಗೇಡಿಗಳು ಮಧ್ಯದಲ್ಲಿ ಇರ್ತಿರಲ್ಲ ಮೇಡಮ್, ಇರ್ತಾರಲ್ಲ ಕೆಲವರು ಈ ತರದವರು ಮಧ್ಯದಲ್ಲಿ ಇರ್ತಾರಲ್ಲ. ಸರಿ, ನಾನ್ ಸರಿ ಇಲ್ಲ, ಇನ್ನೊಬ್ರ ಅಕ್ಕ ಸರಿ ಇಲ್ವಾ? ಸರಿ ಬೇಡ, ಇನ್ನೊಬ್ರ ಅಕ್ಕ ಸರಿ ಇಲ್ಲ, ಇನ್ನೊಬ್ರ ಅಕ್ಕ ಸರಿ ಇಲ್ವಾ? ನೀವ್ ಹೇಳ್ತಿದ್ದೀರಲ್ಲ, ನೀವು ಗಂಡ ಹೆಂಡತಿ ಗಲಾಟೆ ಮಾಡ್ತೀರಾ ಅಂತ ಹೇಳಿ. ಇನ್ನೊಬ್ಳು ಮಗಳು, ಅವ್ರ ಮಗಳೇ ತಾನೇ ಅವರು, ಹಿರಿ ಮಗಳು. ಇನ್ನೊಬ್ರು ಮಗಳಿದ್ದಾರೆ, ಅವ್ರು ಸರಿ ಇಲ್ವಾ? ಹಾಗಾದ್ರೆ ಈಗ ನನಗೆ ಯಾರು ಸರಿ ಇದಾರೆ ಯಾರು ಸರಿ ಇಲ್ಲ ಅದು ನನಗ್ ಗೊತ್ತಿಲ್ಲ. ಅವ್ರು ಹೇಳಿದ್ ಮಾತ್ರ ನೀವು ಕೇಳ್ತಾ ಇದ್ದೀರಾ. ಈಗ ನಾನು ಸರ್, ನಿಮ್ ಕನ್ನಡ ಅರ್ಥ ಆಗುತ್ತಾ? ನಮಗೆ ಕನ್ನಡ ಅರ್ಥ ಆಗಂಗಿದ್ರೆ ಕೇಳಿ. ಒಬ್ಬ ತಾಯಿ ಪಿಜಿಲಿ ಇದಾರೆ ಅಂತ ಮಾತನಾಡ್ತಾ ಇದೀನಿ, ಆ ಎಮ್ಮನ್ ಬಗ್ಗೆ ಅಲ್ಲ. ನಿಮ್ ಕನ್ನಡ ಅರ್ಥ ಆಗ್ತಿದ್ಯಾ? ನಮಗ್ ಕನ್ನಡ ಅರ್ಥ ಆಗ್ತಿರೋದು ಕೇಳ್ತಿರೋದು. ಮತ್ತೆ ಅರ್ಥ ಮಾಡ್ಕೊಳ್ಳಿ. ಬರೀ ಸಿಸ್ಟರ್ ಅಂತಿದ್ದೀರಲ್ಲ, ಎಂತದು? ಆ ಅಮ್ಮ ನನಗ್ ಫೋನ್ ಮಾಡಿದ್ದು ಸಿಸ್ಟರ್ 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 ಅಂತ ನಿಮ್ ಮುಂದಕ್ಕೇನ್ ಬರ್ತಾ ಇಲ್ಲ. ಅರ್ಥ ಮಾಡ್ಕೊಡಿ, ಕನ್ನಡ ಅರ್ಥ ಆಗಿದ್ರೆ ಒಬ್ಬ ತಾಯಿ ಪಿಜಿ ಮರ್ಯಾದೆ ಇಲ್ವೇನ್ರಿ? ಒಬ್ಬ ತಾಯಿ ಪಿಜಿಲಿ ಇದಾರೆ, ನೀವು ಬರೀ ಒಂದ್ ಸೈಡ್ ಬಿಟ್ಬಿಟ್ಟು ಆರಾಮಾಗಿ ನೀವು ಸರ್ಕಾರಿ ಸಂಬಳ ತಗೊಂಡು ನೆಮ್ಮದಿಯಾಗಿ ಹೆಂಗ್ರಿ ಇರ್ತೀರಾ ನೀವು? ನಮ್ಗೆ ಗೊತ್ತಿದೆ ಮೇಡಮ್, ನಮ್ಗೆ ಹೇಳೋದಕ್ಕೆ ನಮ್ಗೆ ಇದು ಏನು ಈಗ ನಮ್ ಇದು ಆಗ್ತಾ ಇಲ್ಲ. ಇದೆಲ್ಲ ಎಲ್ಲ ಕಡೆ ಡಿಸೈಡ್ ಆಗಿರೋದು ವಿಚಾರ. ನಾನೇ ಹೊಸದಾಗಿ ಮಾಡ್ತಾ ಇಲ್ಲ. ಡಿಸಿ ಎಸಿ ಎಲ್ಲರೂ ಹೇಳ್ಬಿಟ್ಟವ್ರ, ಆಯ್ತಾ ಎಮ್ಮ ಪಿಜಿಲಿ ಇರ್ಲಿ, ನಿನ್ ಪಡೆ ನೀನ್ ಸರ್ಕಾರಿ ಸಂಬಳ ತಗೊಂಡು ಹೆಂಡತಿ ಜೊತೆ ಆರಾಮಾಗಿರಪ್ಪ ಅಂತ ಬಂದಿರೋ ಕೇಳಿದಾರೆ ಕಣ್ರಿ, ಮನೇಲಿ ಬಂದಿರೋ ಕೇಳಿದಾರೆ. ಅಯ್ಯಮ್ಮ ನಿಮ್ ಹೆಂಡತಿಗೂ ಅವ್ರಿಗೂ ಜಗಳ ಅಂತಲ್ಲ, ನಿಮ್ ಹೆಂಡತಿ ಚೆನ್ನಾಗಿ ನೋಡ್ಕೊಳ್ಳಲ್ವಂತಲ್ಲ. ನಾನು ಹೆಂಡತಿ ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂದ್ರೆ ಮಗಳಿಲ್ವಾ? ಅವ್ರು ನೋಡ್ಕೊಳ್ತೀನಿ ಅಂತಾರಲ್ಲ, ಅವ್ರ ಹತ್ರ ಬರ್ಬೇಕು ಅವರು. ಸರಿ, ಮಗ ಸರಿ ಇಲ್ಲ, ಸೊಸೆ ಸರಿ ಇಲ್ಲ, ಏನ್ರಿ ಸ್ವಾಮಿ ಇವಾಗೇನು ನೀವು ನೋಡ್ಕೊಳಲ್ವಾ? ಅಷ್ಟೇನಾ? ನೀವು ನೋಡ್ಕೊಳ್ಳಲ್ಲ ಅಂತ ಯಾವತ್ತೂ ಹೇಳಿಲ್ಲ. ನಾನು ಕೂಡ ಬರ್ಕೊಟ್ಟಿದೀನಿ, ನಾನ್ ನೋಡ್ಕೊಳ್ತೀನಿ. ಅಕಸ್ಮಾತ್ ನಿಮ್ಗೆ ಏನಾದ್ರು ಇದಾಗ್ಲಿಲ್ಲ ಅಂದ್ರೆ ನಾನೇ ಇದ್ ಮಾಡ್ತೀನಿ ಅಂತ ಹೇಳಿದೀನಿ. ಅವಳು ಪೆನ್ಷನ್ಗೋಸ್ಕರ ಅವ್ರ ಜೊತೆ ಹೋಗಿದ್ದಾಳೆ, ಕರ್ಕೊಂಡು ಹೋಗಿದ್ದಾಳೆ. ಅವಳು ಮದ್ವೆ ಆಗಿರೋ ಗಂಡನ್ ಜಗಳದಲ್ಲಿ ನಾಚಿಕೆ ಆಗಲ್ವೇನ್ರಿ ಒಬ್ಬ ತಾಯಿನ? ನೀವ್ ಹೇಳೋದಲ್ಲ ಮೇಡಮ್, ಆಯಮ್ಮ ನೋಡ್ಕೊಳ್ಳಿ, ನೀವು ನೋಡ್ಕೊಳ್ಳಿ ಅಂತ ಆಯಮ್ಮ ಸರಿಯಾಗೇ ಮಾತಾಡ್ತಾ ಇದ್ದೀನಿ, ಸರಿಯಾಗಿ ಮಾತಾಡ್ತಾ ಇದ್ದೀನಿ ಮಿಸ್ಟರ್ ಕುಮಾರಸ್ವಾಮಿ ಅವರೇ, ನಾನ್ ಸರಿಯಾಗಿ ಮಾತಾಡ್ತಾ ಇದ್ದೀನಿ. ಒಬ್ಬ ತಾಯಿನ ಪಿಜಿಲಿ ಬಿಟ್ಬಿಟ್ಟು 4 ಜನ ಮಕ್ಕಳು ಹೆಂಗ್ ಮಾತಾಡ್ತಿದ್ದೀರಾ? ಹೇಳಿಲ್ಲ, ಅವಳು ಕರ್ಕೊಂಡೋಗಿ ಇಟ್ಕೊಂಡಿರೋದು ಈ ಸೀನ್ ಕ್ರಿಯೇಟ್ ಮಾಡಕ್ಕೋಸ್ಕರ. ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ಸರಿ, ನಮ್ದು ನಾನು ಅವ್ರನ್ನ ಕರೆಸ್ತೀನಿ, ನೀವು ಬನ್ನಿ, ಒಟ್ಟಿಗೆ ಮಾತಾಡೋಣ. ನಾನೇನು ಅವ್ರ ಪರವಾಗಿ ಮಾತಾಡ್ತಾ ಇಲ್ಲ, ಅವ್ರನ್ನ ಕರೆಸ್ತೀನಿ, ಬನ್ನಿ ಬನ್ನಿ. ಅಯ್ಯೋ, ನಿಮ್ ಸಿಸ್ಟರ್ ಕರ್ಕೊ ಬನ್ರಿ. ಯಾರು ಡಿಸಿ ಎಸಿ ಎಲ್ಲ ಹೇಳಿದ್ರು ಅಂದ್ರಲ್ಲ, ಅವ್ರನ್ನ ಕರ್ಕೊ ಬನ್ನಿ. ಮುಚ್ಚಳಿಕೆನೂ ಇದೆ ಬರ್ಕೊಟ್ಟಿರೋದು. ಅವರು ಸೈನ್ ಹಾಕಿದ್ದಾರೆ, ನಾನು ಒಬ್ನೇ ಒನ್ ಸೈಡೆಡ್ ಅಲ್ಲ.